ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಸಿಲಿಕಾನ್ ಸಿಟಿ ಬೆಂಗಳೂರಿನ ಆರ್ಟ್ ಆಫ್ ದಿ ಸಿಟಿ ಅಂತಂದ್ರೆ ಮೆಜೆಸ್ಟಿಕ್ನಲ್ಲಿ ಒಂದು ಸರಿಯಾದ ವ್ಯವಸ್ಥೆಗಳು ಇಲ್ಲ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ದಿನಗಳಿಂದ ಪ್ರಯಾಣಿಕರ ಆರೋಪ ಇದೆ. ಪ್ರಯಾಣಿಕರು ಅಷ್ಟೇ ಅಲ್ಲ, ಮಹಿಳೆಯರು ರಾತ್ರಿ 8 ಗಂಟೆ 9 ಗಂಟೆ ಆಗ್ತಿದ್ದಂಗೆ ಮಹಿಳೆಯರು, ಯುವತಿಯರು, ಯುವಕರು ಯಾರು ಕೂಡ ಓಡಾಡೋಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು ಪ್ರತಿನಿತ್ಯದ ಒಂದು ಸಂಕಟ ಆಗಿದೆ. ಇದರ ಜೊತೆಗೆ ಯಾರೇ ಒಬ್ಬ ಪ್ರಯಾಣಿಕರು ಮೆಜೆಸ್ಟಿಕ್ ಬಂದರೆ ವ್ಯಾಪಾರ ವಹಿವಾಟಿನಲ್ಲೂ ಕೂಡ ಮೋಸ ಆಗುತ್ತೆ. ಫುಟ್ಪಾತ್ನಲ್ಲಿ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಡಿಲಿಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಆಟೋದಲ್ಲಿ ಹೋಗ್ಬೇಕಂತಂದರೆ ದುಪ್ಪಟ್ಟು ಹಣವನ್ನು ಕೊಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಈ ಮೆಜೆಸ್ಟಿಕ್ ಒಂದೇ ಭಾಗದಲ್ಲಿ ನೂರಾರು ಸಮಸ್ಯೆಗಳ ರೂಪದಲ್ಲಿ ಪ್ರಯಾಣಿಕರನ್ನ ಕಾಡ್ತಾ ಇದೆ. ಹಾಗಿದ್ರೆ ಇಲ್ಲಿನ ಪರಿಸ್ಥಿತಿ ಸಂಬಂಧಪಟ್ಟಾಗೆ ಇಲ್ಲಿಗೆ ಬಂದು ಹೋಗುವಂಥ ಪ್ರಯಾಣಿಕರನ್ನೇ ಮಾತಾಡ್ತಾನ, ಅವರು ಏನು ಹೇಳ್ತಾರೆ, ಅವರ ಅಭಿಪ್ರಾಯಗಳನ್ನು ತಿಳಿದುಕೊಳ್ತಾ ಹೋಗೋಣ ಬನ್ನಿ. ವಿಶೇಷವಾಗಿ ನಮ್ಮ ರೈಲ್ವೆ ಸ್ಟೇಷನ್ ಹೋಗಬೇಕಾದ ಅಂಡರ್ ಪಾಸ್ ಅಲ್ಲಿದೆಯಲ್ಲ, ಅದರೊಳಗಡೆ ನಾವು ಜನ ಕಾಲಿಡೋಕ್ಕಾಗೋದಿಲ್ಲ. ಅಷ್ಟು ಜನ ವ್ಯಾಪಾರಿಗಳು ತುಂಬಿಕೊಂಡಿದ್ದಾರೆ. ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯೋದಕ್ಕಿದೆ. ಪೊಲೀಸ್ನವ್ರ ಕಣ್ಣು ಮುಂದೆನೇ ಅವರು ವ್ಯಾಪಾರಗಳು ಮಾಡ್ಕೊಳ್ತಾ ಇರ್ತಾರೆ. ಅವ್ರದ್ದು ಕೇಳೋರಿಲ್ಲ. ಇಲ್ಲಿ ಮೇಲ್ಗಡೆನೂ ಅಷ್ಟೇ, ಅಲ್ಲೂ ವ್ಯಾಪಾರಗಳ ಕೇಂದ್ರ ಆಗಿದೆ. ಫುಟ್ಪಾತ್ ಜನಗಳಿಗೆ ತಿರುಗಾಡಲಿಕ್ಕೆ ಆಗ್ತಾ ಇಲ್ಲ, ಆ ಥರ ಆಗಿದೆ. ಇಲ್ಲಿ ನೀವು ಹೇಳೋದಾಗ ಇಲ್ಲಿ ಆಟೋಗಳು ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾರೆ. ಮೀಟ್ರ್ ಹಾಕೋದಿಲ್ಲ, ಅವ್ರದ್ದು ಇಷ್ಟು ಅಂತ ಫಿಕ್ಸ್ ಮಾಡ್ಕೊಳ್ತಾರೆ ಅವರೇ. ನಾವು ಜನ ತಲುಪೋದು ಎಲ್ಲಿಗೆ ಹೋಗೋಕೆ ಅನ್ನೋದಿಲ್ಲ, ಫೇರ್ ಹಾಕೊಳ್ಳೋದಿಲ್ಲ. ಇಲ್ಲ ಆಗೋದೇ ಎಷ್ಟು ಮಾತಾಡೋದು ಅಷ್ಟೇ, ಬನ್ನಿ ಇಲ್ಲ ಅಂದರೆ ಬಿಡಿ ಅಂತ ಬಿಟ್ಟು ಸತಾಯಿಸ್ತಾರೆ. ಆಮೇಲೆ ಇಲ್ಲಿ ಮೇಲ್ಗಡೆ ಇದಿದೆಯಲ್ಲ ಅಂಡರ್ ಪಾಸು, ಅಲ್ಲೂ ಅಷ್ಟೇ, ಅಲ್ಲೂ ವ್ಯಾಪಾರನೇ. ಮೆಟ್ಲ ಮೇಲೇನೂ ವ್ಯಾಪಾರ ಇದೆ. ಹೀಗಾಗಿ ಸಾರ್ವಜನಿಕರಿಗಿಂತಲೂ ಇಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಆಗಿದೆ ಅಷ್ಟೇ. ಇಲ್ಲಿ ಮೆಜೆಸ್ಟಿಕ್ಕು ಅನೈತಿಕ ಇದಕ್ಕೆ ಕೆಲಸಗಳಿಗೆ ಇಲ್ಲಿ ಅನುಕೂಲ ಆಗಿದೆ ಅಷ್ಟಿದೆ ಸರ್. ಅಷ್ಟು ನೀವು ನೋಡಿದಂಗೆ ಮೊದಲಿಗೆ ಮೆಜೆಸ್ಟಿಕ್ ಯಾವ ರೀತಿ ಇರ್ತೀವಿ? ಮೊದಲಿಗೆ ಅಂದರೆ ನಾವು ಈಗ ಒಂದು 20-25 ವರ್ಷದಿಂದ ಇಷ್ಟು ಬ್ಯುಸಿ ಇರಲಿಲ್ಲ. ಈಗ ತುಂಬ ಬ್ಯುಸಿ ಆಗಿದೆ. ಬೇರೆ ಬೇರೆ ರೀತಿ ಬಸ್ಸುಗಳೆಲ್ಲ ಬಂದಿದ್ದಾವೆ. ಜನಗಳು ಅಷ್ಟೇ ಅಷ್ಟೊಂದು ಸೌಹಾರ್ದಯುತವಾಗಿ ಇಲ್ಲ ಈಗ. ಇಲ್ಲಿ ಬೇರೆ ಬೇರೆ ರಾಜ್ಯದವರೆಲ್ಲ ಬಂದ್ಬಿಟ್ಟು ಈ ಕನ್ನಡದವ್ರು ಇಲ್ಲಿದ್ದಾರೆ ಅಂತ ಹುಡುಕ್ಬೇಕು. ವ್ಯಾಪಾರಸ್ಥರ ಹೋದಾಗಲೂ ಅವರು ಹಿಂದಿಯಲ್ಲೇ ಮಾತಾಡ್ತಾರೆ, ಇಲ್ಲ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ. ನಾವು ಏನು ಮಾಡ್ತೀವಿ, ಅವರದೇ ಭಾಷೆಯಲ್ಲಿ ಹೊಂದ್ಕೊಂಡ್ಬಿಡ್ತಾ ಇದ್ದೀವಿ. ಬದಲಾವಣೆ ಇದೆ. ನಮಗೆ ಅವನು ಕನ್ನಡ ಬಂದ್ರೆ ನಾವು ಹಿಂದಿಯಲ್ಲೇ ಕೇಳಿರ್ತೀವಿ ಅವನಿಗೆ, ಅಥವಾ ಬೇರೆ ಭಾಷೆಯಲ್ಲಿ ಕೇಳಿರ್ತೀವಿ. ಆ ಪರಿಸ್ಥಿತಿಗೆ ಬಂದಿದೆ ನಾವು ಸರ್. ನಮ್ಮ ಕನ್ನಡದ ಸೊಗಡು, ಕರ್ನಾಟಕದ ಸೊಗಡು ಇಲ್ಲಿ ಮಾಯ ಆಗ್ತಾ ಇದೆ ಬೆಂಗಳೂರಲ್ಲಿ. ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಸಂಪೂರ್ಣವಾಗಿ ಮೆಜೆಸ್ಟಿಕ್ಗೆ ಪರಿಸ್ಥಿತಿಗಳು, ವ್ಯಾಪಾರಿಗಳು ಬದಲಾವಣೆಗಳಾಗಿದ್ದಾರೆ. ಆ ಪರಿಸ್ಥಿತಿನೂ ಬದಲಾವಣೆ ಆಗಿದೆ. ನಮ್ಮ ಕನ್ನಡದವರು ಬದಲಾವಣೆ ಆಗಬೇಕು. ಮೆಜೆಸ್ಟಿಕ್ ಯಾವ ರೀತಿ ಇರಬಹುದು ಅಂತ. ಮೆಜೆಸ್ಟಿಕ್ ಅಂದ್ರೆ ಇಲ್ಲಿ ಕನ್ನಡ ಮಾಯ ಆಗಿರ್ತದೆ. ಆಯ್ತಾ, ಇಂಗ್ಲೀಷಲ್ಲಿ ಮಾತನಾಡ್ತಾರೆ, ಇಲ್ಲ ಹಿಂದಿಯಲ್ಲಿ ಮಾತನಾಡ್ತಾರೆ, ಇಲ್ಲ ತಮಿಳು, ತೆಲುಗು, ಯಾವುದೋ ಬೇರೆ ಬೇರೆ ಭಾಷೆಗಳನ್ನ ಅಪ್ಕೊಳ್ತಾ ಇರ್ತವೆ ಹೊರತು ನಮ್ಮ ಭಾಷೆವನ್ನ ಬಿಟ್ಕೊಡ್ತಾ ಇದ್ದೀವಿ ನಾವು. ಮೆಜೆಸ್ಟಿಕ್ ಅಲ್ಲಿ 4 ದಿಕ್ಕಿಗೂ ಒಂದೊಂದು ವ್ಯಾಪಾರ. ಹೌದು, ಖಂಡಿತ ಸರ್. ಆ ಥರ ಪರಿಸ್ಥಿತಿ ಬರ್ತದೆ. ನಾವು ಕನ್ನಡ ಮಾತನಾಡುವಾಗ ಈಗಲೇ ಒತ್ತಾಯ ಮಾಡ್ತಾ ಇದೀವಿ, ಕನ್ನಡದ ಬೋರ್ಡ್ಗಳನ್ನು ಹಾಕ್ರಿ ಅಂತೇಳಿ ಒತ್ತಾಯ ಮಾಡಿ ಹಾಕ್ಸ್ಬೇಕು. ಆಮೇಲೆ ಅವರು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಹೌದು, ನಾವು ಹಾಕೋದೇ ಹಿಂದಿನ, ಬೇಕಾದ್ರೆ ನೀವು ಹಿಂದಿ ಕಲ್ತ್ಕೊಳ್ರಿ ಅಂತ ನಮಗೆ ಧಮಕಿ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಅಂಡರ್ ಪಾಸ್ಗಳಿಗೆ ಹೋದ್ರೆ ಅಲ್ಲಿ ಅನೈತಿಕ ಚಟುವಟಿಕೆ, ವ್ಯಾಪಾರವನ್ನ ಬಿಟ್ಟರು ಜನಗಳು ಓಡಾಡೋಕ್ಕೆ ರಸ್ತೆ ಇಲ್ಲ. ಅಲ್ಲಿ ಎರಡೂ ಕಡೆ ವ್ಯಾಪಾರಿಗಳೇ ತುಂಬಿಕೊಂಡಿದ್ದಾರೆ. ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿ ಸರ್? ಸ್ಥಳೀಯ ಸರ್ಕಾರಗಳು, ಅಧಿಕಾರಿಗಳು ಮಾಡಲಿಕ್ಕೆ ರಾಜಕಾರಣಿಗಳು ಬಿಡೋದಿಲ್ಲ. ರಾಜಕಾರಣಿಗಳ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಅಧಿಕಾರಿಗಳು ಸಿದ್ಧರಿಲ್ಲ. ಹಾಗಾಗಿ ಜನಗಳು ಕೇಳೋದ ಹೊರತು ಇದು ಬದಲಾವಣೆ ಆಗೋದಿಲ್ಲ. ಜನಗಳೇ ಎಚ್ಚೆತ್ತುಕೊಳ್ಬೇಕು, ಪ್ರಜ್ಞಾವಂತರಾಗಬೇಕು, ಪ್ರಶ್ನೆ ಮಾಡುವಂಥ ಒಂದು ಮನೋಭಾವನ ಬೆಳೆಸ್ಕೊಳ್ಬೇಕು ಯಾರನ್ನ, ಜನಪ್ರತಿನಿಧಿಗಳನ್ನ. ಆಗ ಬದಲಾವಣೆ ಆಗ್ಬೋದು ಅಷ್ಟೇ. ಮುಂದೊಂದು ದಿನ ಮಹಿಳೆಯರು ಆಗ್ಬೋದು, ಜೊತೆಗೆ ಸಣ್ಣ ಪುಟ್ಟ ಏಜ್ನವರು, ಯುವಕರೇ ಆಗ್ಬೋದು, ಮೆಜೆಸ್ಟಿಕ್ ಬರಕ್ಕೆ ಭಯ ಪಡುವಂತ ಖಂಡಿತ ಈಗಲೇ ಅದು ಶುರು ಆಗೋಗಿದೆ. ಸಂಜೆ ಆದಮೇಲೆ ಹೆಣ್ಮಕ್ಳು ಬರಲಿಕ್ಕೆ ಕಷ್ಟ ಆಗ್ತದೆ ಇಲ್ಲಿ. ಅಂತಹ ಪರಿಸ್ಥಿತಿ ಇದೆ. ಮುಂದೊಂದು ದಿನ ಸಂಪೂರ್ಣ ಬದಲಾವಣೆ ಆಗುತ್ತೆ. ಭಯದ ವಾತಾವರಣದಲ್ಲೇ ನಮ್ಮ ಕನ್ನಡದವರು ಬದುಕಬೇಕಾಗುತ್ತೆ ಇಲ್ಲಿ ನಮ್ಮ ಮೆಜೆಸ್ಟಿಕ್ ಅಲ್ಲಿ. ಹೌದು, ಖಂಡಿತ ಸರ್, ಖಂಡಿತ. ಮೆಜೆಸ್ಟಿಕ್ಕು ಅಷ್ಟೇ, ಬೇರೆ ಬೇರೆ ನಗರ ಕರ್ನಾಟಕದ ಬೇರೆ ಬೇರೆ ನಗರಗಳಲ್ಲೆಲ್ಲ ಇದೇ ವ್ಯವಸ್ಥೆ ಆಗ್ತಾ ಇದೆ
ಅಂದ್ರೆ ಆರ್ಟ್ ಆಫ್ ದಿ ಸಿಟಿ ಬೆಂಗಳೂರು ಕೂಡ ಇದೇ ಸಮಸ್ಯೆ. ಸಮಸ್ಯೆ ಅಲ್ಲಿಗಿಂತಲೂ ಇದು 100% ಜಾಸ್ತಿ ಇಲ್ಲಿ. ಅಲ್ಲಿ ಇಲ್ಲಿಗಿಂತಲೂ ಸ್ವಲ್ಪ ನಿಧಾನವಾಗಿ ಆಗ್ಬೋದು, ಬಟ್ ಅಲ್ಲೂ ಬದಲಾವಣೆಗಳಾಗ್ತಾ ಇದ್ದಾವೆ. ಈ ಪರಭಾಷಿಕರ ಹಾವಳಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಜಾಸ್ತಿ ಆಗ್ತಾ ಇದೆ. ಅದೇ ಇವಕ್ಕೆಲ್ಲ ಕಾರಣ. ಸರಿ ಕನ್ನಡದವರು ಮೈಚಳಿ ಬಿಟ್ಟು ಆಚೆಗೆ ಬರೋದಿಲ್ಲ, ಆಯ್ತಾ? ಅದೇ ಪರಿಸ್ಥಿತಿ ಕಾರಣ ಏನೋ ಮೈಚಳಿ ಬಿಟ್ಟು ಬರದೇ ಇರುವಂಥದ್ದೇ ಕಾರಣ. ಮತ್ತು ಬೇರೆಯವರೆಲ್ಲ ಸಾವಿರಾರು ಕಿಲೋಮೀಟರ್ ಬಂದು ಇಲ್ಲಿ ಅಂಗಡಿ ಹಾಕ್ಕೊಳ್ತಾರೆ, ನಮ್ಮ ಅಕ್ಕಪಕ್ಕದ ಕರ್ನಾಟಕದಲ್ಲಿರೋ ಅಂಗಡಿ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಮನಸ್ಸು ಮಾಡೋದಿಲ್ಲ. ಇಲ್ಲಿ ಎಲ್ಲವನ್ನು ಕೊಟ್ಟು 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 ಏನಾಗಿದೆ, ಕಷ್ಟದ ಅರಿವೇ ಇಲ್ಲ. ಅದು ಮುಖ್ಯ, ಅದೇ ಮುಖ್ಯ. ಅದಕ್ಕೆ ಇಲ್ಲಿ ಹಸಿವಿದ್ದಾಗ ನಾವು ಅನ್ನವನ್ನು ಹುಡ್ಕೊಂಡು ಹೋಗ್ತಾ ಇದ್ವಿ. ಈಗ ಹಸಿವಿಲ್ದಂಗೆ ಮಾಡಿಬಿಟ್ಟು ಏನಾಗಿದೆ, ಬೇರೆಯವರು ಅನ್ನ ತಿಂತಾವ್ರು ನಾವು ನೋಡ್ತಾ ನಿಂತಿದ್ದೀವಿ ಅಷ್ಟೇ. ಒಬ್ಬ ಯುವಕನಾಗಿ ಹೇಳಬೇಕು ಏನಂದರೆ, ಫಸ್ಟು ಡೆವಲಪ್ಮೆಂಟ್ ಆಗಬೇಕು, ರೋಡ್ ಎಲ್ಲ ಡೆವಲಪ್ಮೆಂಟ್ ಆಗಬೇಕು. ತುಂಬ ಮಳೆ ಬಂದರೆ ಕೊಚ್ಚೆ ಆಗುತ್ತೆ, ಫುಲ್ ಆಗುತ್ತೆ, ಜನಗೆ ವಯಸ್ಸಾದವರೆಲ್ಲ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದೊಂದು ಮೇನ್ ಇಂಪಾರ್ಟೆಂಟು, ಅದೊಂದು ಸ್ವಲ್ಪ ಸರಿ ಮಾಡಬೇಕು. ಮತ್ತು ನೀರು ಕೊಳೆಯಾಗಿರೋಂಥ ನೀರು ಹೆಂಗೆ ಈಚೆ ಹೋಗಬೇಕು, ಔಟ್ರೇಜ್ ಅದು ಹೆಂಗೆ ಡ್ರೈನೇಜ್ ಹೆಂಗೆ ಇರುತ್ತೆ, ಅದು ಸಿಸ್ಟಮ್ ಎಲ್ಲ ಸ್ವಲ್ಪ ಸರಿ ಮಾಡಿದ್ರೆ ಮೆಜೆಸ್ಟಿಕ್ ಇನ್ನೂ ಸ್ವಲ್ಪ ಚೆನ್ನಾಗಿ ಹೋಗುತ್ತೆ. ಜನರ ವ್ಯವಸ್ಥೆ ಹೇಗಿದೆ ಇಲ್ಲಿ ಹೊರಗಡೆ? ಜನರ ವ್ಯವಸ್ಥೆ ಪರವಾಗಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಮಟ್ಟಕ್ಕೆ ಮಾಡ್ಬೋದು. ಏನು ತೊಂದರೆ ಆಗ್ತಾ ಇಲ್ವಾ ಮೆಜೆಸ್ಟಿಕ್ ಅಲ್ಲಿ? ತೊಂದರೆಗಿಂತ ಅಂತ ಏನಿಲ್ಲ, ಬಟ್ ಈ ಏನು ಪ್ರಾಬ್ಲಮ್ ಏನಂದರೆ ಬಸ್ಗಳು ಕಂಡಕ್ಟರ್ಗಳು ಸಂಬಳ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ ಅವ್ರಿಗೆ ಅಂತ. ಹಂಗಲ್ಲ ಹೇಳ್ತಾ ಇರೋದು. ಈಗ ಪ್ರಯಾಣಿಕರಂತ ಬಂದಾಗ ನೀವು ಬಂದಾಗ ಹಾ. ಇಲ್ಲಿ ಮ್ಯಾಕ್ಸಿಮಮ್ ಒಂದಷ್ಟು ಸಮಸ್ಯೆಗಳು ಕಣ್ಣಿಗೆ ಕಾಣಿಸ್ತವೆ. ಹಾ. ಏನೆಲ್ಲ ಸಮಸ್ಯೆಗಳನ್ನು ಸರಿಪಡಿಸಬಹುದಾ ಅಂತ? ಅದೇ ಸಮಸ್ಯೆ ಅಂತದ್ ಬಂದ್ರೆ ಅಂತ ಸಮಸ್ಯೆ ಏನಿಲ್ಲ, ಕಂಡಿಲ್ಲ ಇದುವರೆಗೂ. ಆಟೋ ಚಾಲಕರಿಗೆ ಸಂಬಂಧಪಟ್ಟ ಮೆಜೆಸ್ಟಿಕ್ ಅಲ್ಲಿ ಒಂದು ನೆಗೆಟಿವ್ ಥಿಂಗ್ಸ್ ಇದೆ. ಅವ್ರು ಸರಿಯಾಗಿ ಮೀಟರ್ ಹಾಕಲ್ಲ, ಬಾಡಿಗೆ ಚೆನ್ನಾಗಿ ಹೌದು. ಈ ಓಲಾ ಊಬರ್ ಎಲ್ಲ ಬಂದ್ಮೇಲೆ ಅಂತೂ ಅವ್ರು ಆಟೋ ಡ್ರೈವರ್ ಮೀಟರ್ ಹಾಕದೇ ಬಿಟ್ಬಿಟ್ಟಿದ್ದಾರೆ. ಇವಾಗ ಎಲ್ಲ ಅವ್ರು ಏನಂದ್ರೆ ಕಮಿಷನ್ ಮೇಲೆ ಹೋಗ್ತಾರೆ, ಕಮಿಷನ್ ಮೇಲೆ. ಸೊ ಅದರಿಂದ ಆಟೋ ಡ್ರೈವರ್ಗೆ ಮೊಬೈಲ್ ಯೂಸ್ ಮಾಡೋಕ್ಕೂ ಬರೋದಿಲ್ಲ, ವಯಸ್ಸಾದವ್ರು ಪಾಪ. ಅವ್ರು ಏನು ಮಾಡ್ತಾರೆ, ಮೀಟರ್ ಲೆಕ್ಕ ಅಂದರೆ ಜಾಸ್ತಿ ಲೆಕ್ಕಕ್ಕೆ ಹೋಗ್ತಾರೆ, ರಾತ್ರಿ ಅಂದರೆ ಅದು ಡಬಲ್ ಲೆಕ್ಕ ಅಂತ ಹೋಗ್ತಾರೆ. ಸೊ ಅದಕ್ಕೊಂದು ಜನಸಂಖ್ಯೆಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಟ್ರಾವೆಲಿಂಗ್ ಮಾಡೋದು ಅಂತ. ತುಂಬಾ ಪೀಕ್ ಲೆವೆಲ್ ಹೇಳ್ತಾರೆ, ಪೀಕ್ ಲೆವೆಲ್ ಪ್ರಶ್ನೆ ಮಾಡಿದ್ರೆ ಗಲಾಟೆ ಮಾಡ್ತಾರೆ ವ್ಯಾಪಾರದವರು. ವ್ಯಾಪಾರದವರು ಅದೊಂದು ಇದೆ, ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ಇವಾಗೆಲ್ಲ ಏನು ಆನ್ಲೈನ್ ಎಲ್ಲ ಬಂದ್ಮೇಲೆ ಎಲ್ಲ ಬೀದಿ ವ್ಯಾಪಾರರೆಲ್ಲ ಹೋಗ್ಬಿಟ್ಟಿದ್ದಾರೆ ಮನೆಗೆ, ಎಲ್ಲ ಖಾಲಿ ಮಾಡ್ಕೊಂಡು. ಇಲ್ಲಿ ಮೇಲ್ಗಡೆ ಆಗ್ಬೋದು, ಸುತ್ತಮುತ್ತಲ ಆಗ್ಬೋದು. ಹೆಂಗ್ ಅಕ್ಸೆಪ್ಟ್ ಮಾಡ್ತಾರೆ ನಿಮ್ಮನ್ನ? ಅದನ್ನೇ ಕಷ್ಟ ಆಗ್ಬೋದು ಮುಂದೆ ಅವ್ರಿಗೆ ಹೆಂಗಂತ. ಅವ್ರು ಗಲಾಟೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ವ್ಯಾಪಾರಸ್ಥರು. ಅದೇ ಈ ಥರ ಅವ್ರು ಏನಂದ್ರೆ ಟೈಮಿಂಗ್ಸ್ ಮೇನ್ ಇಂಪಾರ್ಟೆಂಟ್ ಮೇಂಟೈನ್ ಮಾಡಬೇಕು ಅವರು. ಪೊಲೀಸರವ್ರು ಏನಂದ್ರೆ ರಾತ್ರಿ ಹೊತ್ತ ಮೇಲೆ ಯಾರನ್ನೂ ಅಲೋ ಮಾಡಲ್ಲ ಬೀದಿ ವ್ಯಾಪಾರ ಮಾಡೋರಿಗೆ. ಅದು ಏನಂದ್ರೆ ಅದು ಸ್ವಲ್ಪ ಅವ್ರು ಅನುಕೂಲ ಮಾಡ್ಕೊಳಕ್ ಕೊಟ್ರೆ ಅವ್ರಿಗೆ ಸ್ವಲ್ಪ ಉಪಯೋಗ ಆಗ್ಬೋದು ಜನಗಳಿಗೆ, ಸಾಮಾನ್ಯ ಜನಗಳಿಗೆ. ಬೇರೆ ಅಷ್ಟೇ ಇನ್ನೇನಿಲ್ಲ. ನೀರಿನ ಸಮಸ್ಯೆ ಬಿಟ್ಟರೆ ಇಲ್ಲಿ ಮಳೆ ಬಂದರೆ ಹೇಗೆ ತಡೆಗಟ್ಟಿಸ್ಬೋದು ಅದೊಂದು ಬಿಟ್ಟರೆ ರೋಡ್ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಕುಡಿಯೋ ನೀರು ಚೆನ್ನಾಗಿದೆ, ಇನ್ನೂ ಸ್ವಚ್ಛವಾಗಿರ್ಬೇಕು ನೀರು ಅಂತ ಹೇಳ್ತೀವಿ. ಇಲ್ಲ, ಟ್ರಾಫಿಕ್ ಎಲ್ಲ ಜಾಮ್ ಆಗುತ್ತೆ ಜಾಸ್ತಿ, ಪ್ಯಾಸೆಂಜರ್ಗೆ ಓಡಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಅದನ್ನು ಕ್ಲಿಯರ್ ಮಾಡಬೇಕು. ಈ BTM ಬಸ್ ಸ್ಟ್ಯಾಂಡ್, ಇದು BMTC ಬಸ್ ಸ್ಟ್ಯಾಂಡಲ್ಲಿ ತುಂಬ ಇದು ಇರುತ್ತೆ. ಅದು ಕ್ಲಿಯರ್ಟಾಗಿ ಪ್ಯಾಸೆಂಜರ್ಗೆ ಅನುಕೂಲ ಮಾಡಿಕೊಡ್ಬೇಕು. ಕುಡಿಯೋ ನೀರಿನ ಸಮಸ್ಯೆ ಕೂಡ ಪ್ರಯಾಣಿಕರಿಗೆ ಇದೆ ಅಂತ ನೇರವಾಗಿ ಸಿಗಲ್ಲ, ಭಾರಿ ತೊಂದರೆ ಇದೆ ಇಲ್ಲಿ, ಸ್ವಲ್ಪ ಅನುಕೂಲ ಇಲ್ಲ. ಅಂಗಡಿ ಮುಗ್ಗಟ್ಟುಗಳ ಅವರು ಯಾವ ರೀತಿ ನಿಮ್ಮನ್ನು ಸ್ಪಂದಿಸ್ತಾರೆ ಸರ್? ಅಂಗಡಿ ವ್ಯಾಪಾರಿಗಳು ಪರವಾಗಿಲ್ಲ, ಸ್ಪಂದಿಸ್ತಾರೆ, ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಅಂತಾರೆ. ರೆಸ್ಪಾನ್ಸ್ ಮಾಡಲ್ಲ, ದುಪ್ಪಟ್ಟ ರೇಟ್ ಸ್ವಲ್ಪ ಜಾಸ್ತಿ ಕೇಳ್ತಾರೆ. ಒಂಟು ಡಬಲ್ ಇರುತ್ತೆ ರೇಟಲ್ಲಿ. ವಾಟರ್ದು ಆಗಲಿ ಏನೊಂದು ಆಗಲಿ ಸಮಸ್ಯೆ, ಏನು ತಿಂಡಿದಾದ್ರೂ ಸ್ವಲ್ಪ ಸಮಸ್ಯೆನೇ ಇರುತ್ತೆ ಅಂಗಡಿಗಳಲ್ಲೆಲ್ಲ. ರಾತ್ರಿ 8 ಗಂಟೆ ಆಗ್ತಿದ್ದಂಗೆ ಇಲ್ಲಿ ಮಹಿಳೆಯರು ಬರೋಕ್ಕಾಗಲ್ಲ ಅಂತಾರೆ, ಯುವಕರು ಬರೋಕ್ಕಾಗಲ್ಲ ಅಂತಾರೆ. ಯಾಕೆ ಸರ್, ಏನಾಗಿದೆ? ಮಾಮೂಲಿ ಅದು ನೈಟಲ್ಲಿ ಆದರೆ ಪೊಲೀಸ್ ಅವರು ಸ್ವಲ್ಪ ಇದಾಗಿ ಇರಬೇಕಾಗಿತ್ತು. ಅವರು ಅಂದ್ರೆ ಇಲ್ಲೇನು ಹೇಳ್ತಿರೋದು ಅನೈತಿಕ ಚಟುವಟಿಕೆ ಕೇಂದ್ರ ಆಗಿದೆ. ತುಂಬ ರೈತರಿಗೆ ಪ್ಯಾಸೆಂಜರ್ಗೆ ತೊಂದರೆ ಇದೆ ಒಟ್ಟಾಗಿ. ಬದಲಾವಣೆ ಮಾಡುವಂತ ಕೆಲಸಕ್ಕೆ ಸರ್ಕಾರ ಯಾಕೆ ಮುಂದಾಗ್ತಾರೆ ಸರ್? ಸರ್ಕಾರ ಮಾಡಬೇಕು, ಮನಸ್ಸು ಮಾಡಿದ್ರೆ ಮಾಡ್ಬೋದು, ಮಾಡ್ತಾ ಇಲ್ಲಲ್ಲ. ಈಗ ಮಾಡಿದರೆ ಸರಿ ಹೋಗೋದು. ಅದನ್ನ ಬಿಟ್ಟು ಸರ್, ಮೆಜೆಸ್ಟಿಕ್ ಅಲ್ಲಿ ನೀವು ನೋಡುವಂತ ಏನಾದ್ರು ಬೇರೆ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ ಸರ್ ಸಮಸ್ಯೆಗಳಲ್ಲಿ? ಎಕ್ಸ್ಪೀರಿಯನ್ಸ್ ಏನಿದೆ, BMTC ಬಸ್ ಸ್ಟ್ಯಾಂಡ್ ಒಂದು ಕರೆಕ್ಟಾಗಿ ಇರಬೇಕು. ಆ ಬಸ್ಸುಗಳು ಪ್ಯಾಸೆಂಜರ್ಗೆ ತೊಂದರೆ ಆಗದಿರ ಆ ಬಸ್ ಬರಬೇಕು, ನಿಲ್ಬೇಕು, ಹೋಗ್ತಾ ಇರ್ಬೇಕು ಅಷ್ಟೇ. ತುಂಬ ಸುರಕ್ಷಿತವಾಗಿ ಕ್ಯಾರಿ ಮಾಡಲ್ಲ, ಟೈಮ್ಗೂ ಬಸ್ ಬರಲ್ಲ. ಯಾವ ಏರಿಯಾಗೆ ಬಸ್ ಬರಬೇಕಾದ್ರೂ ಟೈಮ್ ಕಾಯಬೇಕು. ಅದೊಂದು ಟೈಮ್ ಬರಲ್ಲ. ಅದನ್ನು ಸ್ವಲ್ಪ ಪ್ಯಾಸೆಂಜರ್ಗೆ ತೊಂದರೆ. ಒಂದ್ಸರಿ ಒಂದು ಬಸ್ ಬಂದರೆ ಎಲ್ಲ ಒದ್ದಾಡ್ಕೊಂಡು ಹೋಗಿ ಅದು ಬಸ್ ಮೇಲೆ ಎಲ್ಲ ಬೀಳ್ತಾರೆ. ಹೆಂಗಸರು ಗಂಡಸರಲ್ಲೆಲ್ಲ ಎಲ್ಲ ಬೀಳ್ತಾ ಇರ್ತಾರೆ. ಗಂಡಸರು ಸೀಟ್ ಇಲ್ದಿರಾಗಿದೆ, ಸಮಸ್ಯೆ ಸಮಸ್ಯೆ ಆಗಿದೆ. ಎಲ್ಲ ಸಮಸ್ಯೆಗಳಿದೆ ಸರ್.
ಬುದ್ಧಿ ಬಂದ ಕಾಲದಾಗ್ಲಿಂದ ಕೂಡ ಮೆಜೆಸ್ಟಿಕ್ ಅನ್ನು ನೋಡಿರ್ತೀರಾ. ಹೌದು. ಮೆಜೆಸ್ಟಿಕ್ ಅಲ್ಲಿ ಆವಾಗ ಮತ್ತೆ ಇವಾಗ ಏನ್ ಚೇಂಜಸ್ ಆಗಿದೆ, ಏನ್ ಬದಲಾಗಬೇಕು? ಫಾರ್ ಎಕ್ಸಾಂಪಲ್ ಅಂಗಡಿ ವ್ಯಾಪಾರಗಳಾಗ್ಬೋದು, ಮೇಲೆ ಸ್ಕೈ ವಾಕಲ್ಲಿ ಓಡಾಡುವಂಥದ್ದಾಗ್ಬೋದು, ಅಂಡರ್ ಪಾಸ್ಗಳಲ್ಲಿ ಏನು ನಡೀತಾ ಇರ್ತದೆ ಅನ್ನುವಂಥದ್ದು ಎಲ್ಲ ಗೊತ್ತಿರುತ್ತೆ ನಿಮಗೆ. ಇವೆಲ್ಲವೂ ಅಂದ್ರೆ ಮೇನ್ ಏನು ಬದಲಾಗಬೇಕು ಅನ್ನುವಂಥ ಸರ್ ನನ್ನ ಪ್ರಶ್ನೆ. ಮೇನು ಈಗ ಒಂದು 50 to 80% ಹಳೆ ಕಾಲದ್ದು ಈಗದ್ದು ಬಸ್ ಸಲಕರಣೆಗಳು ಹೋಗಿ ಬರೋಕ್ಕೆ ವ್ಯವಸ್ಥೆ ಎಲ್ಲ ಚೆನ್ನಾಗೇ ಇದೆ. ಮೇನ್ ವ್ಯವಸ್ಥೆ ಟ್ರಾಫಿಕ್ ಎಲ್ಲಿದೆ ಆ ಜಾಗದಲ್ಲಿ ಸಪ್ರೇಟಾಗಿ ಈ ಜನರು ಓಡಾಡೋದಕ್ಕೋಸ್ಕರ ದಾರಿ ಏನು ಮಾಡಿದ್ದಾರೆ ಅವ್ರಿಗೆ ಅಂತ ಬೇರೆ ಮಾಡಿ ಬಸ್ಸುಗಳು ಓಡಾಡೋದಕ್ಕೆ ಬೇರೆ ಮಾಡಿದ್ರೆ ಆಕ್ಸಿಡೆಂಟ್ಗಳಾಗೋದ್ರಿಂದ ಸ್ವಲ್ಪ ತೊಂದರೆ ಕಡಿಮೆ ಆಗುತ್ತೆ. ಈ ಸುತ್ತಮುತ್ತಲ ಅಂಡರ್ ಪಾಸ್ಗಳಲ್ಲಿ ತುಂಬ ತುಳುಕ್ತಾ ಇರ್ತಾರೆ ಸರ್ ವ್ಯಾಪಾರಸ್ಥರೆಲ್ಲರೂ ಕೂಡ. ಜನರಿಗೆ ಸಮಸ್ಯೆ ಆಗುತ್ತೆ, ನಡ್ಕೊಂಡು ಹೋಗೋಕ್ಕಾಗಲ್ಲ ಎನ್ನುವಂಥದ್ದೆಲ್ಲ ಇದೆ. ಇದರಿಂದ ಸ್ವಲ್ಪ ಪೊಲೀಸ್ ಇಲಾಖೆಯವರು ಟೈಟ್ ಮಾಡಿ ಅವರಿಗೆ ವ್ಯಾಪಾರಕ್ಕೆ ವ್ಯವಸ್ಥೆ ಜಾಗ ಮಾಡಿ ಆಮೇಲೆ ಅವ್ರಿಗೆ ಬೇರೆ ಇಡೋದ್ರಿಂದ ಭಾಳ ಒಳ್ಳೇದಾಗುತ್ತೆ. ಹಾಗಾಗಿ ಬೇರೆ ಬಸ್ ಸ್ಟ್ಯಾಂಡ್ ಒಳಗಡೆ ಆಗಿ ಸೆಕ್ಯೂರಿಟಿ ಭಾಳ ಇಂಪಾರ್ಟೆಂಟ್ ಇದೆ. ಎಮರ್ಜೆನ್ಸಿ ಬಂದಾಗ ಯಾರಿಗಾದ್ರೂ ಏನೋ ತೊಂದರೆ ಇದೆ ಅಂದರೆ ಇಲ್ಲೇ 24 hours ಹೊರಗಡೆಯಿಂದ ಬಂದಿರೋರಾಗಿರಲಿ, ನೈಟಲ್ಲಾಗಿರಲಿ, ಯಾರಿಗೇ ಆಗಲಿ ಅವ್ರಿಗೆ ಪ್ರೊಡಕ್ಷನ್ ಕೊಡೋದಕ್ಕೆ ವಿತಿನ್ ಸೆಕೆಂಡ್ಸಲ್ಲಿ ಕೆಲಸ ಆಗೋ ರೀತಿ ಪ್ರೊಡಕ್ಷನ್ ಕೊಡಬೇಕು ಸರ್. ಅಂದ್ರೆ ರಾತ್ರಿ ಆಗ್ತಿದ್ದಂಗೆ ಸಮಸ್ಯೆನಾ ಪ್ರಯಾಣಿಕರಿಗೆ? ಇಲ್ಲ, ರಾತ್ರಿ ಆಗ್ತದಂಗೆ ಅಂತ ಹೇಳಿದ್ರು ಬೇರೆ ಎಲ್ಲ ನಿಮಗೆ ಗೊತ್ತಿದೆ. ಅನ್ಲೀಗಲ್ಲು ಆ ಕೆಲಸ, ಆಟೋ ಪ್ರಾಬ್ಲಮ್ಸು, ಅನ್ಲೀಗಲ್ ವ್ಯವಸ್ಥೆಗಳು, ಹೊರಗಡೆಯಿಂದ ಬಂದಿರೋರಿಗೆ ಇಲ್ಲಿ ಬಂದರೆ ಸೇಫ್ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲೇ ಪೊಲೀಸ್ ಇಲಾಖೆಯವರು ರನ್ ಅಪ್ ಮಾಡ್ತಾ ಇರಬೇಕು, ಪೆಟ್ರೋಲಿಂಗ್ ಮಾಡ್ತಾ ಇರಬೇಕು. ಆ ಥರ ಇರೋದ್ರಿಂದ ವ್ಯವಸ್ಥೆ ಇರಬೇಕು. ಅನೌನ್ಸ್ ಮಾಡ್ತಾ ಇದ್ರೆ ಆ ಜನಗಳಿಗೆ ಸ್ವಲ್ಪ ಧೈರ್ಯ ಇರುತ್ತೆ ಪೊಲೀಸ್ ಇದೆ ಅಂತೇಳಿ. ಅವ್ರಿಗೆ ತಕ್ಷಣ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಇಲ್ಲೆಲ್ಲ ಕಡೆನೂ ಸ್ವಲ್ಪ ಮಾರ್ಕ್ ಮಾಡಿ ಆ ನಂಬರ್, ಎಮರ್ಜೆನ್ಸಿ ನಂಬರ್, ಫೋನ್ ನಂಬರಲ್ಲಿ ಅವರು ಅಟ್ ಅ ಟೈಮ್ ಅಟೆಂಡ್ ಮಾಡೋಕ್ಕೋಸ್ಕರ ಪೊಲೀಸವ್ರಿಗೆ ವ್ಯವಸ್ಥೆ ಮಾಡಿಕೊಟ್ರೆ ಅದು ಚೆನ್ನಾಗಿರುತ್ತೆ. ಯಾರಾದರೂ ಗೊತ್ತಿಲ್ಲದೆ ಅಮಾಯಕರಂತ ಅನ್ನುವಂಥವ್ರು ಏನು ಸಿಕ್ಕಿದ್ರೆ ಅವ್ರ ಜೇಬ್ ಖಾಲಿ ಆಗದೆ ಪಕ್ಕ ಖಾಲಿ ಮಾಡ್ತಾರೆ ಅನ್ನುವಂಥದ್ದು ಆರೋಪ ಇದೆ. ಅದು ಎರಡೂ ಕಡೆ ಇದೆ. ಪೊಲೀಸರು ಅದ್ರ ಬಗ್ಗೆ ಎಲ್ಲ ಹೇಳು ಇರ್ತಾರೆ, ಎಲ್ಲ ಕಡೆ ಬರೆದು ಇರ್ತಾರೆ, ಅನೌನ್ಸ್ಮೆಂಟು ಮಾಡ್ತಾ ಇದ್ದಾರೆ. ಆದರೆ ಅವರು ಹುಷಾರಿರ್ಬೇಕಾಗಿರೋ ಜವಾಬ್ದಾರಿ ಅವರಿದೆ. ಅವರು ಅನ್ಲೀಗಲ್ ಆಗಿ ಓಡಾಡೋರು ಅಲ್ಲ, ಹುಷಾರಿಲ್ದಿರ ಮಾಡೋವಂಥವ್ರಿಗೆ ತೊಂದರೆ ಅದೇ ಆಗುತ್ತೆ. ಇಲ್ಲಿರೋ ಅವ್ಯವಸ್ಥೆಗಳಿಗೆ ಬ್ರೇಕ್ ಹಾಕ್ಲಿಕ್ಕೆ ಸರ್ಕಾರ ಯಾಕೆ ಮುಂದಾಗ್ತಾ ಇಲ್ಲ ಅಂತ? ಈ ಅವ್ಯವಸ್ಥೆಗಳಿಗೆ ಯಾವ ಥರ ನಡೀತಾ ಇದೆ ಅಂತೇಳಿ ಕಾನೂನು ರೀತಿಯಲ್ಲಿ ಸ್ವಲ್ಪ ವ್ಯವಸ್ಥೆ ಟೈಟ್ ಆದರೆ ಆ ಅವ್ಯವಸ್ಥೆಗಳೆಲ್ಲ ಸರೋಗುತ್ತೆ. ಕೇಳೋರೇ ಇಲ್ಲ ಅಂತ ಹೇಳಿದ್ರೆ ಅವ್ಯವಸ್ಥೆ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರು ಕೇಳೋರು ಇದ್ದಾರೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಅವ್ಯವಸ್ಥೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾರೇ ಬಂದರೂ ಕೂಡ ಪ್ರಾಬ್ಲಮ್ ಇರೋರನ್ನ ಸಾಲ್ವ್ ಮಾಡಬೇಕು. ಪ್ಲಸ್ ಈ ಮನುಷ್ಯ ಏನಕ್ಕೋಸ್ಕರ ಬಂದವನೇ ಒಂದು ಚೆಕಿಂಗ್ ಸಿಸ್ಟಮ್ ಇರಬೇಕು. ಆ ಚೆಕಿಂಗ್ ಇವಾಗ ಭಾಳ ಜನ, ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ. ಅನ್ಲೀಗಲ್ ಕೆಲಸ ಬೇಕಾದಷ್ಟು ನಡೀತಾ ಇದೆ. ನಮ್ಮವರು ಹೊರಗಡೆ ಯಾರೂ ಗೊತ್ತಾಗೋದಿಲ್ಲ. ಸರ್ಪ್ರೈಸ್ ಚೆಕ್ ಯಾವಾಗಾದರೂ ಯಾರಿಗಾದ್ರೂ ಚೆಕ್ ಮಾಡೋದ್ರಿಂದ ಎರಡು ಅನುಕೂಲ ಇರುತ್ತೆ. ಬ್ಯಾಗಲ್ಲಿ ಅನ್ಲೀಗಲ್ ವ್ಯವಹಾರ ನಡೆಯೋದು ಸ್ಟಾಪ್ ಆಗುತ್ತೆ, ಇಲ್ಲಿ ಚೆಕ್ ಮಾಡ್ತಾರೆ ಅಂತೇಳಿ. ಎರಡನೇದು ಜನಗಳು ಸೆಕ್ಯೂರಿಟಿ ಆಗುತ್ತೆ. ಮೂರನೇದು ಬಂದು ಅವ್ರಿಗೆ ಸ್ವಲ್ಪ ಧೈರ್ಯ ಇರುತ್ತೆ. ಹೆಣ್ಮಕ್ಳಿಗೆ, ಮಕ್ಕಳಿಗೆ, ಅವ್ರಿಗೆ ಬರೋದಕ್ಕೆಲ್ಲ ಸ್ವಲ್ಪ ತುಂಬ. ಅಂದರೆ ಈ ಅವ್ಯವಸ್ಥೆ ಸರಿಪಡಿಸದೇ ಇದ್ರೆ ಇನ್ ಫ್ಯೂಚರ್ ಮೆಜೆಸ್ಟಿಕ್ ಹೆಸರು ಕೆಡುತ್ತೆ ಅನ್ನುವಂಥದ್ದು ಇದೆಯಾ? ಅಂಥದ್ರಲ್ಲಿ ಒಂದು 60-40% ಇದೆ. 60% ಎಲ್ಲ ಚೆನ್ನಾಗೇ ಇದೆ. ಒಂದು 40% ಅದು ಅನ್ಲೀಗಲ್ ಸ್ವಲ್ಪ ಟೈಟ್, ಆ ಥರ ಇರೋದ್ರಿಂದ ಸ್ವಲ್ಪ ಟೈಟ್ ಮಾಡಬೇಕಾಗುತ್ತೆ. ಕಾನೂನು ವ್ಯವಸ್ಥೆ ಎಲ್ಲಿ ಕರೆಕ್ಟಾಗಿರುತ್ತೋ ಅಲ್ಲಿ ಜನತಾ ಆರಾಮಾಗಿರ್ತಾರೆ. ಕಾನೂನು ವ್ಯವಸ್ಥೆ ಎಲ್ಲಿ ಡೀಲ್ ಆಗುತ್ತೋ ಅಲ್ಲಿ ಜನತಾ ವ್ಯವಸ್ಥೆ ತೊಂದರೆ ಆಗುತ್ತೆ. ಮೆಜೆಸ್ಟಿಕ್ ಆರ್ಟ್ ಆಫ್ ಸಿಟಿ, ಎಲ್ಲ ಯಾರೇ ಬಂದರೂ ಬೆಂಗಳೂರಿಗಂತೂ ಇಲ್ಲಿ ಮೆಜೆಸ್ಟಿಕ್ ಬಂದೇ ಬರ್ತಾರೆ. ಬಟ್ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು. ಈ ಕಡೆ ಸ್ವಲ್ಪ ಟ್ರಾಫಿಕ್ ಜಾಮ್ ಸ್ವಲ್ಪ ಜಾಸ್ತಿ ಇದೆ ಸರೌಂಡಿಂಗಲ್ಲಿ. ಅದು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಬಗೆಹರಿಸಬೇಕು ಅಂತ ನಾನು ಕೇಳ್ತೀನಿ. ಆಮೇಲೆ ಇಲ್ಲಿ ಆಟೋ ಚಾಲಕರ ಸಮಸ್ಯೆ ಕೂಡ ಪ್ರಯಾಣಿಕರಿಗೆ ದೊಡ್ಡ ಮಟ್ಟದಲ್ಲಿ ಕಾಡುತ್ತೆ ಅನ್ನುವಂಥದ್ದು ಇದೆ. ಸರಿಯಾಗಿ ಮೀಟ್ರ್ ಹಾಕಲ್ಲ, ಹಿಂಗಂತರಂಗಿ ಚಾರ್ಜಸ್ ಮಾಡ್ತಾರೆ. ಜೊತೆಗೆ ಇಲ್ಲಿ ವ್ಯಾಪಾರ ವಹಿವಾಟು ಏನು ಮಾಡ್ತಾರೆ ಅಂಗಡಿ ಮುಕ್ಕಟ್ಟುಗಳು, ಜನರ ಮೇಲೆ ಗಲಾಟೆಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಹೌದಾ? ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಅಂದರೆ ಆಟೋ ಬಗ್ಗೆ ಅಷ್ಟು ನನ್ನ ಗೊತ್ತಿಲ್ಲ. ಬಟ್ ಇಲ್ಲಿ ಅಂಗಡಿಗಳಿದೆಯಲ್ಲ ಅಷ್ಟು ಕ್ವಾಲಿಟಿ ಫುಡ್ಡು ಕೊಡಲ್ಲ. ಯಾಕಂದರೆ ಕರೆಕ್ಟಾಗಿ ನೋಡಿಕೊಂಡು ತೊಗೋಬೇಕು. ಯಾಕಂದರೆ ಎಕ್ಸ್ಪೈರ್ ಆಗಿರೋ ಫುಡ್ ಕೂಡ ಜಾಸ್ತಿ ಇಲ್ಲಿ, ಯಾಕಂದರೆ ಯಾರು ನೋಡಲ್ಲ ಅಂತ. ಬಟ್ ಅದನ್ನ ನಾನು ನೋಡಿದ್ದೀನಿ ತುಂಬ ಸಲ. ಹಾಗಾಗಿ ಇಲ್ಲಿರೋ ಫುಡ್ ಬಗ್ಗೆ ಬೇರೆ ಬೇರೆ ವ್ಯಾಪಾರ ವಹಿವಾಟು ಆಗ್ತಾ ಇರುತ್ತೆ. ಅಲ್ಲಿ ಹೋಗಿ ಕೇಳಿದಾಗ ಬೆಲೆ ಕರೆಕ್ಟ್ ಆಗಿರುತ್ತೆ ಅಥವಾ ರೆಸ್ಪಾಂಡ್ ಹೆಂಗಿರುತ್ತೆ ಇಲ್ಲಿ ವ್ಯಾಪಾರ? ಬೆಲೆ ಅಂದರೆ ನಾರ್ಮಲ್ ಪ್ರೈಸಿಗಿಂತ ಜಾಸ್ತಿನೇ ಇರುತ್ತೆ ಇಲ್ಲಿ. ಒಂದು ವಾಟರ್ ಬಾಟಲ್ ತಗೊಂಡ್ರೆ 15 rupees ಆ ಥರ ಕೇಳ್ತಾರೆ. ನಾರ್ಮಲ್ ಪ್ರೈಸ್ 10 rupees, 15 rupees ಆ ಥರ ತೊಗೊತಾರೆ. ಹಾಗೆ ಅದ್ರ ಬಗ್ಗೆ ಸ್ವಲ್ಪ ಸರ್ಕಾರ ನಿಗಾ ವಹಿಸ್ಬೇಕು ಅಂತ ಕೇಳ್ತಾರೆ. ಯಾಕೆ ಅಂದರೆ ಪ್ರಯಾಣಿಕರಿಗೆ ತುಂಬ ಕಷ್ಟ ಎನ್ನುವಂಥದ್ದು ಇದೆಯಾ ಇಲ್ಲಿ? ಪ್ರಯಾಣಿಕರಿಗೆ ಅಂದರೆ ಇಲ್ಲಿರೋ ಪೀಪಲ್ಸ್ ಆ ಥರ ಇದ್ದಾರೆ. ಯಾಕಂದರೆ ಅಂಗಡಿಗಳಿರ್ಬೋದು, ಬೇಕಾದ್ರೆ ತಗೊಳ್ಳಿ, ಇರೋದೇ ಬಿಡಿ, ನಾವು ಮಾರೋದಿಷ್ಟೇ, ನೀವು ಬೇಕಾದ್ರೆ ಆವಾಜ್ ಹಾಕಿ, ಅದೇ ಬೇಕಾದ್ರೆ ಇಷ್ಟು ತಗೊಳ್ಳಿ, ಇಲ್ಲ ಬೇಡ ಬಿಡಿ, ಆ ಥರ ಹೇಳ್ತಾರೆ. ಸೊ ಹಾಗಾಗಿ
ಒಂದು ರೈಟ್ ಫಿಕ್ಸ್ ಮಾಡಬೇಕು ಎಲ್ಲ ಅಂಗಡಿಗಳಿಗೂ. ಯಾಕಂದರೆ ಎಲ್ಲರೂ ಸಾರ್ವಜನಿಕರಿಗೆ ತೊಂದರೆ ಕೊಡದಂತೆ ನೋಡ್ಕೊಳ್ಳುವಂತ ಕೆಲಸ ಸರ್ಕಾರ ಮಾಡಬೇಕು. ಸರ್ಕಾರ ಮಾಡಬೇಕು. ಅಂದ್ರೆ ನೀವ್ ಹೇಳ್ತಿರೋದು ಮೆಜೆಸ್ಟಿಕ್ ಅಲ್ಲಿ ನೆಗೆಟಿವ್ ಜಾಸ್ತಿ ಇದೆ ಅಂತನಾ? ಇಲ್ಲ, ನೆಗೆಟಿವ್ ಅಂತಂತ ಇರಲಿಲ್ಲ, ಬಟ್ ಸ್ವಲ್ಪ ಬಗೆಹರಿಸ್ಬೇಕು ಅಷ್ಟೇ, ಬದಲಾಯಿಸಬೇಕು ಅಷ್ಟೇ, ಚೇಂಜಸ್ ಮಾಡಬೇಕು. ವಿಶೇಷವಾಗಿ ನಮ್ಮ ರೈಲ್ವೆ ಸ್ಟೇಷನ್ ಹೋಗ್ಬೇಕಾದ್ರೆ ಅಂಡರ್ ಪಾಸ್ ಅಲ್ಲಿ ಇದೆಯಲ್ಲ, ಅದರೊಳಗಡೆ ನಾವು ಜನ ಕಾಲಿಡೋಕ್ಕಾಗೋದಿಲ್ಲ, ಅಷ್ಟು ಜನ ವ್ಯಾಪಾರಿಗಳು ತುಂಬಿಕೊಂಡಿದ್ದಾರೆ. ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯೋದಕ್ಕಿದೆ. ಪೊಲೀಸ್ನವ್ರ ಕಣ್ಣು ಮುಂದೆನೇ ಅವರು ವ್ಯಾಪಾರಗಳು ಮಾಡ್ಕೊಳ್ತಾ ಇರ್ತಾರೆ, ಅವ್ರದ್ದು ಕೇಳೋರಿಲ್ಲ. ಇಲ್ಲಿ ಮೇಲ್ಗಡೆನೂ ಅಷ್ಟೇ, ಅಲ್ಲೂ ವ್ಯಾಪಾರಗಳ ಕೇಂದ್ರ ಆಗಿದೆ. ಫುಟ್ಪಾತ್ ಜನಗಳಿಗೆ ತಿರುಗಾಡಲಿಕ್ಕೆ ಆಗ್ತಾ ಇಲ್ಲ, ಆ ಥರ ಆಗಿದೆ. ಇಲ್ಲಿ ನೀವು ಹೇಳೋದಾಗ ಇಲ್ಲಿ ಆಟೋಗಳು ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾರೆ, ಮೀಟ್ರ್ ಹಾಕೋದಿಲ್ಲ, ಅವ್ರದ್ದು ಇಷ್ಟು ಅಂತ ಫಿಕ್ಸ್ ಮಾಡ್ಕೊಳ್ತಾರೆ ಅವರೇ. ನಾವು ಜನ ತಲುಪೋದು ಎಲ್ಲಿಗೆ ಹೋಗೋ ಅನ್ನೋದಿಲ್ಲ, ಫೇರ್ ಹಾಕೊಳ್ಳೋದಿಲ್ಲ, ಇಲ್ಲ ಆಗೋದೇ ಎಷ್ಟು ಮಾತಾಡೋದು ಅಷ್ಟೇ, ಬನ್ನಿ ಇಲ್ಲ ಅಂದರೆ ಬಿಡಿ ಅಂತ ಬಿಟ್ಟು ಸತಾಯಿಸ್ತಾರೆ. ಆಮೇಲೆ ಇಲ್ಲಿ ಮೇಲ್ಗಡೆ ಇದಿದೆಯಲ್ಲ ಅಂಡರ್ ಪಾಸ್, ಅಲ್ಲೂ ಅಷ್ಟೇ, ಅಲ್ಲೂ ವ್ಯಾಪಾರನೇ, ಮೆಟ್ಲ ಮೇಲೇನೂ ವ್ಯಾಪಾರ ಇದೆ. ಹೀಗಾಗಿ ಸಾರ್ವಜನಿಕರಿಗಿಂತಲೂ ಇಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಆಗಿದೆ ಅಷ್ಟೇ. ಇಲ್ಲಿ ಮೆಜೆಸ್ಟಿಕ್ಕು ಅನೈತಿಕ ಇದಕ್ಕೆ ಕೆಲಸಗಳಿಗೆ ಇಲ್ಲಿ ಅನುಕೂಲ ಆಗಿದೆ ಅಷ್ಟಿದೆ ಸರ್. ಅಷ್ಟು ನೀವು ನೋಡಿದಂಗೆ ಮೊದಲಿಗೆ ಮೆಜೆಸ್ಟಿಕ್ ಯಾವ ರೀತಿ ಇರ್ತಿತ್ತು? ಮೊದಲಿಗೆ ಅಂದರೆ ನಾವು ಈಗ ಒಂದು 20-25 ವರ್ಷದಿಂದ ಇಷ್ಟು ಬ್ಯುಸಿ ಇರಲಿಲ್ಲ. ಈಗ ತುಂಬ ಬ್ಯುಸಿ ಆಗಿದೆ, ಬೇರೆ ಬೇರೆ ರೀತಿ ಬಸ್ಸುಗಳೆಲ್ಲ ಬಂದಿದ್ದಾವೆ. ಜನಗಳು ಅಷ್ಟೇ ಅಷ್ಟೊಂದು ಸೌಹಾರ್ದಯುತವಾಗಿ ಇಲ್ಲ ಈಗ. ಇಲ್ಲಿ ಬೇರೆ ಬೇರೆ ರಾಜ್ಯದವರೆಲ್ಲ ಬಂದ್ಬಿಟ್ಟು ಈ ಕನ್ನಡದವ್ರು ಇಲ್ಲಿದ್ದಾರೆ ಅಂತ ಹುಡುಕ್ಬೇಕು. ವ್ಯಾಪಾರಸ್ಥರ ಹೋದಾಗಲೂ ಅವರು ಹಿಂದಿಯಲ್ಲೇ ಮಾತಾಡ್ತಾರೆ, ಇಲ್ಲ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ. ನಾವು ಏನು ಮಾಡ್ತೀವಿ, ಅವರದೇ ಭಾಷೆಯಲ್ಲಿ ಹೊಂದ್ಕೊಂಡ್ಬಿಡ್ತಾ ಇದ್ದೀವಿ. ಬದಲಾವಣೆ ಇದೆ. ನಮಗೆ ಅವನು ಕನ್ನಡ ಬಂದ್ರೆ ನಾವು ಹಿಂದಿಯಲ್ಲೇ ಕೇಳಿರ್ತೀವಿ ಅವನಿಗೆ, ಅಥವಾ ಬೇರೆ ಭಾಷೆಯಲ್ಲಿ ಕೇಳಿರ್ತೀವಿ. ಆ ಪರಿಸ್ಥಿತಿ ಈಗ ಬಂದಿದೆ. ನಾವು ನಮ್ಮ ಕನ್ನಡದ ಸೊಗಡು, ಕರ್ನಾಟಕದ ಸೊಗಡು ಇಲ್ಲಿ ಮಾಯ ಆಗ್ತಾ ಇದೆ ಬೆಂಗಳೂರಲ್ಲಿ, ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಸಂಪೂರ್ಣವಾಗಿ ಮೆಜೆಸ್ಟಿಕ್ಗೆ ಪರಿಸ್ಥಿತಿಗಳು, ವ್ಯಾಪಾರಿಗಳು ಬದಲಾವಣೆಗಳಾಗಿದ್ದಾರೆ, ಆ ಪರಿಸ್ಥಿತಿನೂ ಬದಲಾವಣೆ ಆಗಿದೆ. ನಮ್ಮ ಕನ್ನಡದವರು ಬದಲಾವಣೆ ಆಗಬೇಕು. ಮೆಜೆಸ್ಟಿಕ್ ಯಾವ ರೀತಿ ಇರಬಹುದು ಅಂತ? ಮೆಜೆಸ್ಟಿಕ್ ಅಂದ್ರೆ ಇಲ್ಲಿ ಕನ್ನಡ ಮಾಯ ಆಗಿರ್ತದೆ, ಆಯ್ತಾ. ಇಂಗ್ಲೀಷಲ್ಲಿ ಮಾತನಾಡ್ತಾರೆ, ಇಲ್ಲ ಹಿಂದಿಯಲ್ಲಿ ಮಾತನಾಡ್ತಾರೆ, ಇಲ್ಲ ತಮಿಳು, ತೆಲುಗು, ಯಾವುದೋ ಬೇರೆ ಬೇರೆ ಭಾಷೆಗಳನ್ನ ಅಪ್ಕೊಳ್ತಾ ಇರ್ತವೆ ಹೊರತು ನಮ್ಮ ಭಾಷೆವನ್ನ ಬಿಟ್ಕೊಡ್ತಾ ಇದ್ದೀವಿ ನಾವು. ಮೆಜೆಸ್ಟಿಕ್ ಅಲ್ಲಿ 4 ದಿಕ್ಕಿಗೂ ಒಂದೊಂದು ವ್ಯಾಪಾರ. ಹೌದು, ಖಂಡಿತ ಸರ್, ಆ ಥರ ಪರಿಸ್ಥಿತಿ ಬರ್ತದೆ. ನಾವು ಕನ್ನಡ ಮಾತನಾಡುವಾಗ ಈಗಲೇ ಒತ್ತಾಯ ಮಾಡ್ತಾ ಇದೀವಿ, ಕನ್ನಡದ ಬೋರ್ಡ್ಗಳನ್ನು ಹಾಕ್ರಿ ಅಂತೇಳಿ ಒತ್ತಾಯ ಮಾಡಿ ಹಾಕ್ಸ್ಬೇಕು. ಆಮೇಲೆ ಅವರು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಹೌದು, ನಾವು ಹಾಕೋದೇ ಹಿಂದಿನ, ಬೇಕಾದ್ರೆ ನೀವು ಹಿಂದಿ ಕಲ್ತ್ಕೊಳ್ರಿ ಅಂತ ನಮಗೆ ಧಮಕಿ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಅಂಡರ್ ಪಾಸ್ಗಳಿಗೆ ಹೋದ್ರೆ ಅಲ್ಲಿ ಅನೈತಿಕ ಚಟುವಟಿಕೆ, ವ್ಯಾಪಾರವನ್ನ ಬಿಟ್ಟು ಜನಗಳು ಓಡಾಡೋಕ್ಕೆ ರಸ್ತೆ ಇಲ್ಲ. ಅಲ್ಲಿ ಎರಡೂ ಕಡೆ ವ್ಯಾಪಾರಿಗಳೇ ತುಂಬಿಕೊಂಡಿದ್ದಾರೆ. ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿ ಸರ್? ಸ್ಥಳೀಯ ಸರ್ಕಾರಗಳು, ಅಧಿಕಾರಿಗಳು ಮಾಡಲಿಕ್ಕೆ ರಾಜಕಾರಣಿಗಳು ಬಿಡೋದಿಲ್ಲ. ರಾಜಕಾರಣಿಗಳ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಅಧಿಕಾರಿಗಳು ಸಿದ್ಧರಿಲ್ಲ. ಹಾಗಾಗಿ ಜನಗಳು ಕೇಳೋದ ಹೊರತು ಇದು ಬದಲಾವಣೆ ಆಗೋದಿಲ್ಲ. ಜನಗಳೇ ಎಚ್ಚೆತ್ತುಕೊಳ್ಬೇಕು, ಪ್ರಜ್ಞಾವಂತರಾಗಬೇಕು, ಪ್ರಶ್ನೆ ಮಾಡುವಂಥ ಒಂದು ಮನೋಭಾವನ ಬೆಳೆಸ್ಕೊಳ್ಬೇಕು ಯಾರನ್ನ, ಜನಪ್ರತಿನಿಧಿಗಳನ್ನ. ಆಗ ಬದಲಾವಣೆ ಆಗ್ಬೋದು ಅಷ್ಟೇ. ಮುಂದೊಂದು ದಿನ ಮಹಿಳೆಯರು ಆಗ್ಬೋದು, ಜೊತೆಗೆ ಸಣ್ಣ ಪುಟ್ಟ ಏಜ್ನವರು ಯುವಕರೇ ಆಗ್ಬೋದು, ಮೆಜೆಸ್ಟಿಕ್ ಬರಕ್ಕೆ ಭಯ ಪಡುವಂತ ಖಂಡಿತ ಈಗಲೇ ಅದು ಶುರು ಆಗೋಗಿದೆ. ಸಂಜೆ ಆದಮೇಲೆ ಹೆಣ್ಮಕ್ಳು ಬರಲಿಕ್ಕೆ ಕಷ್ಟ ಆಗ್ತದೆ ಇಲ್ಲಿ, ಅಂತಹ ಪರಿಸ್ಥಿತಿ ಇದೆ. ಮುಂದೊಂದು ದಿನ ಸಂಪೂರ್ಣ ಬದಲಾವಣೆ ಆಗುತ್ತೆ. ಭಯದ ವಾತಾವರಣದಲ್ಲೇ ನಮ್ಮ ಕನ್ನಡದವರು ಬದುಕಬೇಕಾಗುತ್ತೆ ಇಲ್ಲಿ, ನಮ್ಮ ಮೆಜೆಸ್ಟಿಕ್ ಅಲ್ಲಿ. ಹೌದು, ಖಂಡಿತ ಸರ್, ಖಂಡಿತ. ಮೆಜೆಸ್ಟಿಕ್ಕು ಅಷ್ಟೇ, ಬೇರೆ ಬೇರೆ ನಗರ ಪ್ರದೇಶ, ಕರ್ನಾಟಕದ ಬೇರೆ ಬೇರೆ ನಗರಗಳಲ್ಲೆಲ್ಲ ಇದೇ ವ್ಯವಸ್ಥೆ ಆಗ್ತಾ ಇದೆ. ಅಂದ್ರೆ ಔಟ್ ಆಫ್ ದಿ ಸಿಟಿ ಬೆಂಗಳೂರು ಕೂಡ ಇದೇ ಸಮಸ್ಯೆ. ಅಲ್ಲಿಗಿಂತಲೂ ಇದು 100% ಜಾಸ್ತಿ ಇಲ್ಲಿ. ಇಲ್ಲಿಗಿಂತಲೂ ಸ್ವಲ್ಪ ನಿಧಾನವಾಗಿ ಆಗ್ಬೋದು, ಬಟ್ ಅಲ್ಲೂ ಬದಲಾವಣೆಗಳಾಗ್ತಾ ಇದ್ದಾವೆ. ಈ ಪರಭಾಷಿಕರ ಹಾವಳಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಜಾಸ್ತಿ ಆಗ್ತಾ ಇದೆ. ಅದೇ ಇವಕ್ಕೆಲ್ಲ ಕಾರಣ. ಕನ್ನಡದವರು ಮೈಚಳಿ ಬಿಟ್ಟು ಆಚೆಗೆ ಬರೋದಿಲ್ಲ, ಆಯ್ತಾ. ಅದೇ ಪರಿಸ್ಥಿತಿ ಕಾರಣ ಏನು, ಮೈಚಳಿ ಬಿಟ್ಟು ಬರದೇ ಇರುವಂಥದ್ದೇ ಕಾರಣ. ಅದು ಬೇರೆಯವರು ಸಾವಿರಾರು ಕಿಲೋಮೀಟರ್ ಬಂದು ಇಲ್ಲಿ ಅಂಗಡಿ ಹಾಕ್ಕೊಳ್ತಾರೆ. ನಮ್ಮ ಅಕ್ಕಪಕ್ಕದ ಕರ್ನಾಟಕದಲ್ಲಿರೋ ಅಂಗಡಿ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಮನಸ್ಸು ಮಾಡೋದಿಲ್ಲ. ಇಲ್ಲಿ ಎಲ್ಲವನ್ನು ಕೊಟ್ಟು ಏನಾಗಿದೆ, ಕಷ್ಟದ ಅರಿವೇ ಇಲ್ಲ. ಅದು ಮುಖ್ಯ, ಅದೇ ಮುಖ್ಯ. ಅದಕ್ಕೆ ಇಲ್ಲಿ ಹಸಿವಿದ್ದಾಗ ನಾವು ಅನ್ನವನ್ನು ಹುಡ್ಕೊಂಡು ಹೋಗ್ತಾ ಇದ್ವಿ. ಈಗ ಹಸಿವಿಲ್ದಂಗೆ ಮಾಡಿಬಿಟ್ಟು ಏನಾಗಿದೆ, ಬೇರೆಯವರು ಅನ್ನ ತಿಂತಾವ್ರು ನಾವು ನೋಡ್ತಾ ನಿಂತಿದ್ದೀವಿ ಅಷ್ಟೇ ಸರ್. ಈ ಒಂದು 20 ವರ್ಷದಿಂದ ನೋಡ್ತಾ ಇದ್ದೀವಿ, ಏನೂ ಬದಲಾವಣೆ ಇಲ್ಲ. ಬದಲಾವಣೆ ಮಾಡಬೇಕು ಅಂದರೆ ಭಯಂಕರ ಇದೆ.
ಆದರೆ ಬದಲಾವಣೆ ಮಾಡುವಂಥ ಸಂಬಂಧಪಟ್ಟ ಅಧಿಕಾರಿಗಳೇ ಅದಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ. ಈಗ ಒಂದು ಮಳಿಗೆಯಲ್ಲಿ ನೀವು ಸುಮ್ಮನೆ ಒಂದು ಬಿಸ್ಕಿಟ್ ಪುಡ ತೊಗೊಂಡು ಹೋಗ್ಬೇಕಂದ್ರೂ ಅವ್ನು ಮನ್ನಿಷ್ಟು ರೇಟ್ ಮಾಡ್ತಾನೆ. ಯಾಕಂದರೆ ಅದರ ಟೆಂಡ್ರ್ ತೊಗೊಂಡವರು ಬೇರೆ, ಅವನು ಮಂತ್ಲಿ ರೆಂಟ್ ಬೇಸ್ ಮೇಲೆ ಟೆಂಡ್ರ್ ತೊಗೊಂಡಿರ್ತಾನೆ, ಅವನು ಡೈಲಿ ರೆಂಟ್ ಬೇಸಲ್ಲಿ ಅವನು ಟೆಂಡ್ರ್ ಕೊಟ್ಟಿರ್ತಾನೆ. ಅದರ ಬದಲು ಗೌರ್ಮೆಂಟ್ದವ್ರೆ ಯಾರೋ ಒಂದಿಷ್ಟು ಮಂದಿ ಅನ್ಎಂಪ್ಲಾಯ್ಡ್ಗಳಿಗೆ ಕೊಡ್ಬೋದಲ್ಲ, ಅದನ್ನು 4 ಜನ ಉದ್ಯೋಗ ಕೊಟ್ಟಂಗೂ ಆಗುತ್ತೆ. ಈಗ ಆಲ್ರೆಡಿ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯಲ್ಲಿ ಲೋನ್ ಸಿಗ್ತಾ ಇದೆ, ಆದರೆ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ ಜಾಗ ಸಿಗ್ತಾ ಇಲ್ಲ. ಎರಡನೇದು ಆಲ್ಮೋಸ್ಟ್ ಆಲು ಈ ನಂಬರ್ 9ಗಳ ಕಾಟ ಮೆಜೆಸ್ಟಿಕಲ್ಲಿ ಸಾಕಾಗೋಗಿದೆ. ಪಾಪ ನಾವು ಸಂಬಂಧಪಟ್ಟಂಥ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಕಂಪ್ಲೇಂಟ್ ಮಾಡೋಂಗಿಲ್ಲ. ಮೇಜರ್ ಸಮಸ್ಯೆ ಏನು ಅಂದರೆ ಅವ್ರು ತೊಗೊಂಡೋಗಿ ಅವ್ರನ್ನ ಜಾಸ್ತಿ ಹೊತ್ತು ಕೂಡಿಸ್ಕೊಳ್ಳೋಂಗಿಲ್ಲ. ಸೊ ಅದರ ಬದಲು ಸ್ವಲ್ಪ ಅಧಿಕಾರಿಗಳನ್ನೇ ಸಂಬಂಧಪಟ್ಟಂಥ ಮಂತ್ರಿಗಳೇ ಅದನ್ನು ಸ್ವಲ್ಪ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡ್ರೆ ಪೂರ್ತಿ ಪ್ರಮಾಣದಲ್ಲಿ ನಿಲ್ಸಕ್ಕೆ ಯಾಕೆ ಆಗ್ತಲ್ಲ ಸರ್ ಇವನ್ನೆಲ್ಲನೂ? ಸರ್, ಪೂರ್ಣ ಪ್ರಮಾಣದಲ್ಲಿ ಹಾಕಬೇಕು ಅಂದರೆ ಸಂಬಂಧಪಟ್ಟಂಥ ಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬಾರ್ದು. ಅಲ್ಲ, ಇದು ದೊಡ್ಡ ದಂಧೆನಾಗಾರೆ ಸರ್. ರಾತ್ರಿ 9 ಗಂಟೆ ಮೇಲೆ ಇಲ್ಲಿ ಲೂಟಿ ನಡೆಯುತ್ತೆ. ಅಪ್ಪಿ ತಪ್ಪಿ ಅವ್ರು ಲೋಕಲ್ದವ್ರನ್ನ ಟಚ್ ಮಾಡಲ್ಲ, ಟಾರ್ಗೆಟ್ ಔಟ್ ಆಫ್ ದವರು. ನೀವು ಜೇಬಿಂದ ಈಗ ಯಾರೇ ಆಗಲಿ ಒಂದು 5-10 ರೂಪಾಯಿ ಕೊಡ್ತಾರೆ ಸರ್, ನಾವೇ ಆಗಲಿ ನೀವೇ ಆಗಲಿ ಕೊಡ್ತೀವಿ. ಅವ್ರು ಎದುರುಗಡೆ ಏನಾದರೂ ನೀವು ಪರ್ಸ್ ತೆಗೆದುಬಿಟ್ರೆ ಅವನ ಕತೆ ಅಲ್ಲ, ಅವನು ವಾಪಸ್ ಊರಿಗೆ ಹೋಗೋಕ್ಕೂ ಅವನ ಹತ್ರ ದುಡ್ಡಿರಲ್ಲ. ಈಗ ನೀವು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೂ ಏನೂ ಮಾತಾಡೋಕ್ಕಾಗಲ್ಲ. ನೀವು ಕಂಪ್ಲೇಂಟ್ ಕೊಡ್ತೀರಾ, ಅವ್ರು ಬರೋದ್ರಲ್ಲೇ ಇವ್ರು ಓಡ್ ಹೋಗ್ತಾರೆ, ಇವ್ರು ಎಲ್ಲಿ ಇರ್ತಾರೆ ಎಂಬುದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಸಮಸ್ಯೆ ಏನು ಗೊತ್ತಾ ಸರ್, ಅವ್ರು ಇಂಥಲ್ಲಿ ಇರ್ತಾರೆ ಮಾಡ್ತಾರೆ ಅಂದರೆ ಒಂದು ಆ್ಯಕ್ಷನ್ ತೊಗೊಳ್ಬೋದು, ಅದ್ರದ್ದು ಏನೂ ಇಲ್ಲೇ ಇಲ್ಲ. ಈಗ ಯಾವುದೇ ಸರ್ಕಾರ ಇರಲಿ, BJPನೇ ಇರಲಿ, ಕಾಂಗ್ರೆಸ್ಸೇ ಇರಲಿ, JDSೇ ಇರಲಿ, ಪಕ್ಷ ಬೇಕಾಗಿಲ್ಲ, ಜನರಿಗೆ ಒಳ್ಳೇದಾಗಬೇಕು ತಾನೆ. ಈಗ BMTC ವಿದ್ಯಾರ್ಥಿಗಳಿಗೆ ಫ್ರೀ ಕೊಟ್ಟರೆ ಆ ವಿದ್ಯಾರ್ಥಿಗಳು ಒಂದಿಷ್ಟು ವಿದ್ಯೆನಾದರೂ ಕಲಿತಾರೆ. ಈಗ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಹೆಂಗಸ್ರಿಗೆ ಫ್ರೀ ಅವು ಸರ್, ವಿದ್ಯಾರ್ಥಿಗಳು ಬಿಡಿ, ಸೀನಿಯರ್ ಸಿಟಿಸಲ್ಲೇ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲಿ, ನಿಂತಿರ್ತಾರೆ, ಅವ್ರು ಕೂತಿರ್ತಾರೆ. ಈಗ ಸಮಸ್ಯೆ ಮೇಜರ್ ಏನು ಅಂದರೆ, ನೀವು ಹೆಂಗಸ್ರಿಗೆ ಫ್ರೀ ಮಾಡಿದರೆ ಅವು 6 ಸೀಟ್ ಮಾತ್ರ ಮಹಿಳೆಯರಿಗೈತೆ, ಅರ್ಧ ಬಸ್ಸೇ ಅವ್ರು ಹಿಡ್ಕೋತಾರೆ. ಕೇಳಿದ್ರೆ ಮುಖ್ಯಮಂತ್ರಿನೇ ಫ್ರೀ ಬಿಟ್ಟವನೇ, ನೀನು ಯಾವನಯ್ಯ ನಮ್ಮನ್ನು ಕೇಳವ್ರೆ ಅಂತ ರೋಪ ಹಾಕ್ತಾರೆ. ಸೊ ಅದರ ಬದಲು ಅದನ್ನು ನನ್ನ ಕೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ, ಈ ಯಂಗ್ಸ್ರಿಗೆ ಆಧಾರ್ ಕಾರ್ಡ್ ಏನು ಕೊಟ್ಟವ್ರೆ ದಯಮಾಡಿ ಅದನ್ನು ನಿಲ್ಲಿಸ್ಬಿಡ್ಲಿ ಸರ್. ಬೇಡ ಅದಕ್ಕೆ ಮತ್ತೆ ಡೀಸೆಲ್ ಪೆಟ್ರೋಲ್ ಖರ್ಚು ನಮ್ಮ ಗಂಡಸರಿಂದಲೇ ತಗೊಳ್ತಾರೆ. ಅದನ್ನು ಬಂದ್ ಮಾಡಿದ್ರೆ ಏನು ಜಗತ್ತು ಮುಳುಗಲ್ಲ. ಮಕ್ಕಳು ಯಾರ ಮಕ್ಕಳೇ ಆಗಲಿ, ಇವತ್ತು ಬಡವರೇ ಆಗಲಿ, ಶ್ರೀಮಂತರ ಮಕ್ಕಳು ಯಾರೋ ಬಸ್ಸಲ್ಲಿ ಹೋಗಲ್ಲ, ಹೋಗೋರೆಲ್ಲ ಬಡ ವಿದ್ಯಾರ್ಥಿಗಳೇ. ಅವ್ರಿಗೆ ಒಂದು ಉಪಯೋಗ ಆಗಲಿ ಸರ್. ನಾನು ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ನೀವು ತಂದಿರೋ ಯೋಜನೆ ತುಂಬ ಒಳ್ಳೆಯದಿದೆ, ದಯಮಾಡಿ ಅದನ್ನು ಆದಷ್ಟು ಕಾಲೇಜ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅದನ್ನು ಲಾಗು ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳು ನಿಮ್ಮನ್ನು ಹರಿಸ್ತಾರೆ. ಈ ಯಂಗ್ಸ್ರಿಗೆ ನೀವು ಫ್ರೀ ಕೊಟ್ಟಿರೋದ್ರಿಂದ ಗಂಡಸರು 100 ಬೈಕತ್ತವ್ರೆ. ಯಾಕಂದರೆ ಶುಕ್ರವಾರ ಶನಿವಾರ ಬಂತು ಅಂದರೆ ಯಾವ ಯಂಗ್ಸ್ರು ಮನೆಯಲ್ಲಿ ಇರ್ತಾ ಇಲ್ಲ, ಸೋಮವಾರನೇ ಬರೋದವರು. ಅದು ದೇವಸ್ಥಾನದವರು ಬೇಜಾರಾಗಿ ನೀವು ಓರಮ್ಮ ಅನ್ನಬೇಕಿನ್ನು, ಅಲ್ಲಿ ಮಟ್ಟಕ್ಕೆ ಅವ್ರು ಬಂದಿದ್ದಾರೆ. ದಯಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿ. ವಿದ್ಯಾರ್ಥಿಗಳಿಗೆ ತಂದಿರೋಂಥ ಯೋಜನೆ ನಮಗೆ ಒಪ್ಪಿಗೆ ಇದೆ, ದಯಮಾಡಿ ಅದನ್ನು ಆದಷ್ಟು ಬೇಗ DK ಶಿವಕುಮಾರ್ ಅವರು ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಸರ್. ನೋಡಿದ್ರಲ್ಲ ಮೆಜೆಸ್ಟಿಕ್ಗೆ ಬಂದು ಹೋಗುವಂಥ ಪ್ರಯಾಣಿಕರ ಅಭಿಪ್ರಾಯವನ್ನು. ಅಂದರೆ ಇಲ್ಲಿ ಒಂದೇ ಜಾಗದಲ್ಲಿ 108 ಸಮಸ್ಯೆಗಳಿದ್ದಾವೆ. ಒಂದು ರಾತ್ರಿ 8 ಗಂಟೆ 9 ಗಂಟೆ ಆಗ್ತಿದ್ದಂಗೆ ಜನರು ಓಡಾಡೋಕ್ಕಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕಾರಣ ಇಷ್ಟೇ, ಇಲ್ಲಿ ಅನೈತಿಕ ಚಟುವಟಿಕೆಗಳ ಒಂದು ಹಾವಭಾವಗಳು ನಡೀತವೆ. ಜನರನ್ನು ಓಡಾಡಲಿಕ್ಕೂ ಕೂಡ ಇಲ್ಲಿನ ಪರಿಸ್ಥಿತಿಗಳು ಅಡ್ಡಗಟ್ಟಿ ನಿಲ್ಲುವಂಥ ಕೆಲಸ ಮಾಡ್ತಾರೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಆರೋಪ ಇದೆ. ಇದ್ರ ಜೊತೆಗೆ ಆಟೋ ಚಾಲಕರ ಬಳಿ ಹೋದರೆ ಹೊರಗಡೆ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಆಟೋ ಚಾಲಕರು ಪ್ರಯಾಣಿಕರ ಬಳಿ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಯಾಣಿಕರೇ ಇಲ್ಲಿನ ಒಂದು ಅವ್ಯವಸ್ಥೆಯ ಆಗರ ವಿಚಾರವಾಗಿ ಅಭಿಪ್ರಾಯವನ್ನು ಹೊರಗಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ
ಫುಟ್ಪಾತ್ ಏನಿದೆಯೋ ಫುಟ್ಪಾತ್ ಆಗ್ಬೋದು, ಜೊತೆಗೆ ಸುತ್ತಮುತ್ತಲ ಅಂಗಡಿ ಮುಗ್ಗಟ್ಟುಗಳಾಗ್ಬೋದು, BMTC ಜೊತೆಗೆ KSRTC ಸುತ್ತಮುತ್ತಲು ಇರುವಂಥ ಅಂಗಡಿಗಳಿಗೆ ಯಾರಾದರೂ ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಹೋದರೂ ಕೂಡ ಅಲ್ಲೂ ಅಂದರೆ ದುಪ್ಪಟ್ಟು ಹಣವನ್ನು ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ವಾಟರ್ ಬಾಟ್ಲ್ 20 ರೂಪಾಯಿ ಇದ್ದರೆ 25-30 ರೂಪಾಯಿ ಕೊಡಬೇಕು. ಒಂದು ಬಿಸ್ಕೆಟ್ ತೊಗೊಬೇಕಂದ್ರೆ 10 ರೂಪಾಯಿ ಇದ್ದರೆ 15 ರೂಪಾಯಿ ಕೊಡಬೇಕು. ಎಲ್ಲ ವಸ್ತುಗಳ ಮೇಲೆ, ಆಹಾರ ಪದಾರ್ಥಗಳ ಮೇಲೆ ಸೇರಿದಂತೆ ಏನೇ ತೆಗೆದುಕೊಂಡ್ರೂ ಕೂಡ ದುಪ್ಪಟ್ಟು ಹಣವನ್ನು ನಾವು ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ವ್ಯವಸ್ಥೆಗಳು ಅವ್ಯವಸ್ಥೆವಾಗಿ ಕಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಸ್ಥಳೀಯ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಶ್ನೆ ಆಗ್ತಾ ಇದ್ದು, ಇದಕ್ಕೆ ಉತ್ತರವನ್ನು ಇಷ್ಟು ಒಂದು ಅಧಿಕಾರಿ ಆಡಳಿತ ವರ್ಗ ನೀಡುತ್ತಾ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಕಾದು ನೋಡಬೇಕಾಗಿರುವಂಥ ಪ್ರಶ್ನೆ ಆಗಿದೆ.